ಏನಿಲ್ಲ ನಿಂತಿದ್ಯಾ? ಪೂಜೆ ಎಲ್ಲ ಆಯ್ತಾ? ನಡೀತಾ ಇದೆ. ಆದರೆ ನೀನ್ಯಾಕೆ ಪೂಜೆಲಿ ಭಾಗಿಯಾಗಲಿಲ್ಲ? ಹೇಳಿದ್ನಲ್ಲ, ನನಗೆ ಹೋಮ ಹವನದ ಹೊಗೆ ಎಲ್ಲ ಆಗ್ಬರಲ್ಲ ಅಂತ. ಇಷ್ಟು ದಿನ ಹೋಮ ಹವನದಲ್ಲಿ ಭಾಗಿಯಾಗ್ತಿದ್ದವಳು ಇವತ್ತು ಮಾತ್ರ ಹೊಗೆ ಅಂತ ರೀಸನ್ ಕೊಡ್ತಾ ಇದೆಯಲ್ಲ, ಅಂಥದ್ದೇನಾಯ್ತು? ನನಗೇನಾಗುತ್ತೆ, ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಯಾಕೋ ದಿಶಾ ಮದುವೆ ಆಗಿ ಬಂದಾಗಿಂದ ನೀನು ತುಂಬ ಅನ್ಕಂಫರ್ಟಬಲ್ ಆಗಿದೆಯಾ? ಏನು ಹೇಳ್ತಿದ್ದೀಯ? ಆ ಥರ ಏನಿಲ್ಲ. ದಿಶಾಯಿಂದ ನನಗೇನು ಪ್ರಾಬ್ಲಮ್ ಆಗುತ್ತೆ? ಇಷ್ಟು ದಿನ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಮುಂದೆ ಆಗದೆ ಆಗದೆ ಏನು? ಈಗ ದಿಶಾಗೆ ಸೈನಿಂಗ್ ಅಥಾರಿಟಿ ಬೇರೆ ಬಿಟ್ಕೊಟ್ಟಿದ್ಯಾ? ಅದನ್ನ ಅವಳೇನಾದ್ರೂ ಮಿಸ್ಯೂಸ್ ಮಾಡ್ಕೊಂಡ್ರೆ ಏನು ಮಾಡ್ತೀಯಾ? ನೋ ನೋ ನೋ, ದಿಶಾ ಆ ಥರ ಹುಡುಗಿ ಅಲ್ಲ. ಅವಳು ಆ ಥರ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಅವಳು ಏನೇ ಮಾಡಿದ್ರು ನನಗೆ ಚಿರುಗೆ ಗೊತ್ತಾಗೇ ಆಗತ್ತಲ್ಲ. ದಿಶಾ ತುಂಬ ಇಂಟೆಲಿಜೆಂಟ್ ಹುಡುಗಿ. ನಮಗೆ ಗೊತ್ತಾಗದೆ ಏನಾದರೂ ಮಾಡಿದ್ರೆ ಏನು ಮಾಡ್ತೀಯಾ? ಇಷ್ಟು ದಿನ ಎಲ್ಲರೂ ಸೌಂದರ್ಯ ಸೌಂದರ್ಯ ಅಂತ ನಿನ್ನ ಹಿಂದೆ ಸುತ್ತಾ ಇದ್ರು. ಇನ್ನು ಮುಂದೆ ಎಲ್ಲರೂ ದಿಶಾ ದಿಶಾ ಅಂತ ಅವಳ ಹಿಂದೆ ಸುತ್ತಿದ್ರೆ ಏನು ಮಾಡ್ತೀಯಾ? ಇದು ಬ್ಲ್ಯಾಕ್ ಕಾಫಿ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ ದಿಶೆಗೆ ಅಂತ. ನಿನಗೆ ಬೇಕು ಅಂದರೆ ಜಾಜಿ ಹತ್ರ ಕೇಳಿ ಮಾಡಿಸ್ಕೊ. ಅಣ್ಣ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಲ್ವಾ? ದಿಶಾಳಿಂದ ಈಗಾಗಲೇ ನನ್ನ ಪೊಸಿಷನ್ ಅಲ್ಲಾಡ್ತಾ ಇದೆ. ಅವಳಿಗೋಸ್ಕರ ನಂಬರ್ 1 ಸ್ಥಾನನ ನಾನೇ ಬಿಟ್ಕೊಡ್ತೀನಿ ಅನ್ನೋ ಅನುಮಾನ ಬರ್ತಿದೆ. ಹಾಗಿದ್ರೆ ಇನ್ನು ಮುಂದೆ ದಿಶಾನೇ ಎಲ್ಲ ವಿಷಯದಲ್ಲೂ ನನ್ನ ಓಡ್ತೇಕ್ ಮಾಡ್ತಾಳ? ನೀನು ಇಲ್ಲದೆ ನನಗೆ ಅಲ್ಲಿ ಪೂಜೆಲಿ ಇರೋಕ್ಕಾಗಲಿಲ್ಲ. ಅದಕ್ಕೆ ಫೈಲ್ ಕೊಡೋ ನೆಪದಲ್ಲಿ ಹೊರಗೆ ಬಂದ್ಬಿಟ್ಟೆ. ಸೌಂದರ್ಯ, ಈಗಲಾದ್ರೂ ಪೂಜೆಗೆ ಬಾಮ. ಆ ದಿಶಾ ಯಾಕೆ ಮಹಾರಾಣಿ ಥರ ಮರಿಬೇಕು? ನೀನು ಇಲ್ಲದೆ ಇರೋ ಪೂಜೆ ಅಲ್ಲ. ಅವಳನ್ನ ನೋಡ್ತಾ ಇರೋ ಮೈಯೆಲ್ಲ ಉರಿತಾ ಇದೆ ನನಗೆ. ಅಣ್ಣ, ಏನೇನೋ ಮಾತಾಡಬೇಡ. ನೀನೀಗ ಹೊರಡು. ನಾನು ಆಮೇಲೆ ಬರ್ತೀನಿ. ಬೇಗ ಬಂದ್ಬಿಡಮ್ಮ. ಅಣ್ಣ ಹೇಳ್ದಂಗೆ ನನ್ನ ಪೊಸಿಷನ್ ಅಲ್ಲಾಡ್ತಿರೋದು ನಿಜ. ಆದರೆ ಅದಕ್ಕೇನೆ ದಿಶಾನೇ ಕಾರಣ. ಮುಂದೆ ಅವಳಿಂದ ನನಗೆ ತೊಂದರೆ ಆಗುತ್ತೆ ಅಂತ ನಾನು ಅವಳನ್ನ ಈಗಲೇ ಕಂಟ್ರೋಲಿಗೆ ತಗೋಬೇಕಾ? ಅವಳು ಮೊದಲೇ ತುಂಬ ಸ್ಮಾರ್ಟ್ ಇದ್ದಾಳೆ. ಅದರಿಂದ ನಾಳೆ ಅವಳು ನನ್ನ ಎದುರಿಗೆ ನಿಂತು ಮಾತಾಡಿದ್ರೆ ನೋ 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 ಇರಲಿ, ಸದ್ಯಕ್ಕೆ ಸುಮ್ಮನೆ. ಮುಂದೆ ಏನಾಗುತ್ತೋ ನೋಡ್ತಾ ಇರ್ತೀನಿ. ಈಗಲೇ ಯಾಕೆ ತಲೆ ಕೆಡಿಸ್ಕೊಳ್ಳಿ. ಮೊದಲು ಚಿರು ದಿಶಾ ಲೈಫ್ ಸರಿ ಹೋಗಲಿ.